ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್. ಇದು ಬೆಳಗ್ಗೆ ನಾನು ಟಿಫನಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ಬುಧವಾರ ಮತ್ತು ಗುರುವಾರದ ವ್ಲಾಗ್ 2 ದಿನದ್ದು ಸೇರಿ ಒಂದೇ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ. ಬೆಳಿಗ್ಗೆ ಟಿಫನ್ಗೆ ಪುಳಿಯೋಗರೆ ಮಾಡಿ ತಿಂದಿದ್ದಾಯಿತು. ಒಟ್ಟಿಗೆ ಅಡುಗೆ ಮಾಡಿ ಮುಗಿಸಿ ಆಮೇಲೆ ಮನೆ ಕೆಲಸ ಶುರು ಮಾಡೋಣ ಅಂತ ಹೇಳಿ ನಾನು ಬೆಳಗ್ಗೆನೇ ಅಡುಗೆ ಕೂಡ ಮಾಡ್ತಾಯಿದ್ದೀನಿ. ಏನಿಲ್ಲ, ಇವತ್ತು ತರಕಾರಿ ಸಾರು ಮಾಡೋಣ ಅಂತ ಬೇಳೆ ಮತ್ತು ತರಕಾರಿನೆಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ. ಏನಿಲ್ಲ, ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಹೇಗೆ ಮಾಡೋದು ತರಕಾರಿ ಸಾಂಬಾರು ಅಂತ. ಅದಕ್ಕೆ ನಾನೇನು ಲೆಂತಿಯಾಗಿ ತೋರ್ಸೋಕ್ಕೆ ಹೋಗಿಲ್ಲ, ತುಂಬ ಹಳೆ ವಿಡಿಯೋ ಆಗಿರೋದ್ರಿಂದ ಮೇಲ್ಮೇಲೆ ಪಾಯಿಂಟ್ನ ಅಷ್ಟೇ ತೋರಿಸ್ತಾ ಇದ್ದೀನಿ. ಸಾಂಬಾರೆಲ್ಲ ರೆಡಿ ಆದಮೇಲೆ ಫುಲ್ಲು ಗಲೀಜಾಗಿತ್ತು. ಪಾತ್ರೆ ಅಂತೂ ತುಂಬಾ ಇತ್ತು. ಎಲ್ಲನೂ ತೊಳೆದು ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದೆ. ಅಡುಗೆ ಮನೆ ಕ್ಲೀನಾಗಿದ್ದರೆ ಏನೋ ಒಂಥರ ಖುಷಿ, ಮನಸ್ಸಿಗೆ ಸಮಾಧಾನ ಅಂತಲೇ ಹೇಳ್ಬೋದು. ಆಮೇಲೆ ಕಸ ಎಲ್ಲ ಗುಡಿಸಿ ಮನೆಯೆಲ್ಲ ಒರೆಸೋಣ ಅಂತೇಳಿ ಬೇಗ ಮನೆಯೆಲ್ಲ ಒರೆಸ್ತಾ ಇದ್ದೀನಿ. ಹೊಟ್ಟೆ ಬೇರೆ ತುಂಬ ಹಸಿತಾ ಇತ್ತು. ಅಷ್ಟರಲ್ಲಿ ಸುಸ್ತಾಗಿ ಹೋಗ್ಬಿಟ್ಟು ಪಾತ್ರೆ ಎಲ್ಲ ತುಂಬ ಇದ್ವಲ್ಲ, ಎಲ್ಲನೂ ತೊಳೆಯೋಷ್ಟರಲ್ಲಿ ಲೇಟ್ ಆಯಿತು. ಸೊ ಮನೆಯೆಲ್ಲ ಬೇಗ ಒರೆಸ್ತಾ ಇದ್ದೀನಿ. ಒರೆಸಿ ಸ್ನಾನ ಮಾಡೋಣ ಅಂತೇಳಿ ಈ ಥರ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡೋಕ್ಕೂ ಕೂಡ ರೆಡಿ ಮಾಡಿಕೊಂಡೆ. ಆಮೇಲೆ ಬಟ್ಟೆ ಎಲ್ಲ ತೊಗೊಂಡು ಸ್ನಾನ ಎಲ್ಲ ಮುಗಿಸಾದ್ಮೇಲೆ ವೆದರ್ ಅಂತೂ ತುಂಬಾ ಚೆನ್ನಾಗಿತ್ತು. ಕೂಲ್ ಅಂದರೆ ಕೂಲಾಗಿತ್ತು ವೆದರ್. ನೋಡೋಣ ಅಂತ ಮೇಲ್ಗಡೆ ಹೋದೆ. ನೋಡ್ಬೋದು ಹೆಂಗಾಗಿದೆ ಅಂತ. ಮೋಡ ಎಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತು. ಎಲ್ಲ ಮನೆಗೆ ಬಂದು ಊಟ ಎಲ್ಲ ಆಯಿತು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್, ಗುರುವಾರ ಬೆಳಿಗ್ಗೆ ನಾನು ಬೇಗ ಎದ್ದು ರಂಗೋಲಿ ಹಾಕ್ತಾಯಿದ್ದೀನಿ. ಬೇಗ ಎಲ್ಲ ರಂಗೋಲಿ ಹಾಕಿ ನೆಕ್ಸ್ಟು ಟಿಫನ್ ಮಾಡೋಣ ಅಂತ ಅಂದ್ಕೊಂಡೆ. ಟಿಫನ್ಗೆ ಏನು ಪ್ಲ್ಯಾನಿಂಗ್ ಮಾಡಿರಲಿಲ್ಲ. ಇವತ್ತು ನಮ್ಮ ಮನೆಯವರು ಮೊಸರು ಸಾಂಬಾರು ಮತ್ತು ಅನ್ನ ತಿನ್ನಬೇಕು ಅಂತ ಹೇಳಿದ್ರು. ಸರಿ, ಅದು ಹೆಂಗಿದ್ರು ಈಸಿ ರೆಸಿಪಿ, ಬೇಗ ಮಾಡೋಣ ಅಂತ ಹೇಳಿ ರಂಗೋಲಿ ಕೆಲಸನೆಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಎಲ್ಲ ತಂದುಕೊಟ್ರು. ಸರಿ ಮಾಡೋಣ ಅಂತೇಳಿ ಅನ್ನಕ್ಕೆ ಇಕ್ಕಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಏನಿಲ್ಲ, ಎಣ್ಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮೇಯ್ನಾಗಿ ಹಾಕ್ಬೇಕು. ಇದಕ್ಕೆ ಕಡಲೆಬೇಳೆ ಇದ್ದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಕರಿಬೇವಿನ ಸೊಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿರೋ ಈರುಳ್ಳಿನೂ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಒಗ್ಗರಣೆ ತಣ್ಣಗಾದ್ಮೇಲೆ ಮೊಸರು ಮಿಕ್ಸ್ ಮಾಡಿದ್ರೆ ಮೊಸರು ಸಾರು ರೆಡಿ ಆಗಿಬಿಡುತ್ತೆ. ಟಿಫನ್ ಮುಗಿಸ್ಕೊಂಡೆ. ಅಷ್ಟರಲ್ಲಿ ಅಡುಗೆ ಟೈಮ್ಗೆ ಅಡುಗೆ ಮಾಡೋಣ ಅಂತ ಹೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಇವತ್ತೇನೆಲ್ಲ ಕಡಲೆಕಾಳು ಮತ್ತು ಬಟಾಣಿನ ನೆನೆಸಿದ್ದೆ, ಅದರಲ್ಲಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಿಲ್ಲ, 1 ಈರುಳ್ಳಿ, 1 ಟೊಮೊಟೊ, ಚಕ್ಕೆ, ಲವಂಗ, ಕಾಯಿ, ಶುಂಠಿ, ಬೆಳ್ಳುಳ್ಳಿ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಮಸಾಲೆ ರೆಡಿ ಆಗುತ್ತೆ. ಅದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಳೆಯಾಗಿ ಹಚ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಕಾಳು ಹಾಕಿ ಫ್ರೈ ಮಾಡಬೇಕು ನೀಟಾಗಿ. ಅದಕ್ಕೆ ಖಾರದ ಪುಡಿ ಹಾಕಿದ್ರೆ ಸಾಂಬಾರು ಟೇಸ್ಟ್ ಸೂಪರಾಗಿ ಬರುತ್ತೆ. ಅದಕ್ಕೆ ನಾನು ರುಬ್ಬಿರೋ ಹಸಿ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಮಸಾಲಾನ ಯಾವುದೇ ರೀತಿ ಫ್ರೈ ಮಾಡದೇ ಇರೋದ್ರಿಂದ ನಾನು ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಆಗಲಿ ಅಂತೇಳಿ. ಫ್ರೈ ಆದಮೇಲೆ ಎಷ್ಟು ಬೇಕೋ ನೀರು, ಸಾಂಬಾರು ನಿಮ್ಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ನೋಡಿಕೊಂಡು ಮಾಡಿಕೊಂಡ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. 3 ವಿಜಿಲ್ ಕೂಗಿಸಿದ್ರೆ ಸಾಂಬಾರು